ಹಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಇವತ್ತು ನಮ್ಮಮ್ಮ ಬೆಳಗ್ಗೆನೇ ನನಗೂ ಕೆಲಸ ಕೊಟ್ಟು ಅಟ್ಲೀಸ್ಟ್ ಬೆಂಗಳೂರಿಂದ 15 ದಿನ ಆದಮೇಲೆ ಬಂದವಳೆ ಅಂತಲೂ ಸುಮ್ಮನಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕೊಟ್ಟಿದ್ದ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಟೀ ಕೊಡ್ತು ಅಂತ ಹೇಳಿ ಟೀ ಕುಡ್ಕೊಂಡು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಬ್ರೂಚು ಇಬ್ಬರ ಜೊತೆನೂ ಆಟ ಆಡಿಕೊಂಡು ಕೂತಿದ್ದೆ. ಆಮೇಲೆ ಇವತ್ತು ನಾಷ್ಟಕ್ಕೆ ನಾನು ಎಗ್ ಫ್ರೈಡ್ ರೈಸ್ ಕೇಳಿದ್ದೆ ಅಂತ ಹೇಳ್ಬಿಟ್ಟು ನನಗೆ ಎಗ್ ಫ್ರೈಡ್ ರೈಸು ಮತ್ತು ಅವ್ರಿಗೆ ಪಲಾವ್ ಮಾಡ್ಕೊಂಡಿದ್ರು. ಸೊ ಆಮೇಲೆ ತಿಂಡಿನೂ ಮಾಡಿಕೊಂಡು ಅದಾದಮೇಲೆ ನಮ್ಮ ಬ್ರೂಚ್ ಕೋಕೋನ ಮರೆಯೋಕ್ಕಾಗತ್ತಾ, ಅವ್ರಿಗೂ ಪೆಡಿಗ್ರೀನ ಹಾಕ್ಬಿಟ್ಟು ಮತ್ತು ತಿಂಡಿ ಆದಮೇಲೆ ಮತ್ತೆ ಟೀ ಮಾಡಿದ್ರು ಅಂತೇಳಿ ಟೀ ಕುಡ್ಕೊಂಡು ನೆಕ್ಸ್ಟ್ ನಾನು ರೆಡಿ ಆಗೋದ ಅಂತೇಳಿ ಹೊರಟೆ. ಆದರೆ ಹೋಗುವಾಗ ಮಾತ್ರ ಬ್ಯಾಗು ಖಾಲಿ ಇರುತ್ತೆ, ಬರುವಾಗಂತೂ ನಮ್ಗೆ ಎತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ತೂಕ ಇರ್ತದೆ. ಅದೇನಕ್ಕೆ ಅಷ್ಟು ತೂಕ ಆಗುತ್ತೆ ಅಂತ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಬ್ಯಾಗು ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ರೆಡಿ ಆಗಿಬಿಟ್ಟು ಹೊರಟೆ. ಮನೆಯಿಂದ ಹೊರಟು ನಮ್ಮೂರು ಬಸ್ ಸ್ಟ್ಯಾಂಡ್ಗೆ ಹೋದೆ. ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಕಾಯೋದೆ ಒಂದು ಸಾಧನೆ. ಅಂತೂ ಇಂತೂ ಬಸ್ ಅಂತ ಬಸ್ ಬಂದಿದ್ದ ತಕ್ಷಣ ಹತ್ತದೆ, ಆದರೆ ಸೀಟ್ ಅಂತ ಇರಲಿಲ್ಲ. ಆಮೇಲೆ ಹೋಯ್ತಾ ಅಂತೂ ಸೀಟ್ ಸಿಕ್ತು. ಆಮೇಲೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಸಬ್ಬರ್ಗೆ ಹೋಗಿ ಸಬ್ಬರಿಂದ ಡೈರೆಕ್ಟ್ ಬೆಂಗಳೂರು ಬಸ್ ಹತ್ತಿದೆ. ಬೆಂಗಳೂರು ಬಸ್ ಹತ್ತಿ ನಾವು ಬೆಂಗಳೂರಿಗಂತೂ ಹೋದೆ. ಆಮೇಲೆ ಅಲ್ಲೇ ಕೆಫೆ ಇತ್ತು, ಕೆಫೆಯಲ್ಲಿ ಜ್ಯೂಸ್ ಕುಡ್ಕೊಂಡು ಮತ್ತೆ ಗೋಕಾಟಿಂಗ್ ಇತ್ತು ಅಂತೇಳಿ ಗೋಕಾಟಿಂಗ್ನು ಟ್ರೈ ಮಾಡ್ಕೊಂಡು ಮತ್ತೆ ರಿಟರ್ನ್ ಹೊರಟ್ವಿ.